ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಡಯಾಬಿಟಿಸ್ ಇರುವವರು ಖಂಡಿತವಾಗಿ ತಿಳಿದುಕೊಳ್ಳಬೇಕಾದ ಒಂದು ಅತ್ಯಂತ ಸರಳ ಆದರೆ ಪರಿಣಾಮಕಾರಿ ಮನೆ ಮದ್ದಿನ ಬಗ್ಗೆ ಮಾತನಾಡೋಣ. ಮಜ್ಜಿಗೆಗೆ ಈ 4 ಪದಾರ್ಥಗಳಲ್ಲಿ ಯಾವುದಾದರೂ ಒಂದನ್ನು ಬೆರೆಸಿ ಊಟದ ನಂತರ ಕುಡಿಯುವುದರಿಂದ ಊಟದ ನಂತರ ಏರುವ ಶುಗರ್ ಲೆವೆಲ್ ಅನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಇದು ಔಷಧಿಯಲ್ಲ, ಆದರೆ ನಿಮ್ಮ ಡಯಟ್ನಲ್ಲಿ ಸೇರಿಸಿದರೆ ಶುಗರ್ ಕಂಟ್ರೋಲ್ಗೆ ತುಂಬಾ ಸಹಾಯ ಮಾಡುತ್ತದೆ. ವಿಶೇಷವಾಗಿ ಮಜ್ಜಿಗೆ ನಮ್ಮ ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಊಟದ ನಂತರ ದೇಹದಲ್ಲಿ ಭಾರವಾಗುವ ಭಾವನೆ ಬರದಂತೆ ಮಾಡುತ್ತದೆ. ಇದರಲ್ಲಿರುವ ಪ್ರೋಬಯೋಟಿಕ್ಸ್ ನಮ್ಮ ಅಂತರ್ಕೋಶಗಳ ಆರೋಗ್ಯವನ್ನು ಉತ್ತಮಗೊಳಿಸಿ ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗಿ ದೇಹಕ್ಕೆ ನಿಧಾನವಾಗಿ ಶಕ್ತಿ ನೀಡುವಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ರಕ್ತದಲ್ಲಿನ ಶುಗರ್ ಏರಿಕೆ ತಕ್ಷಣವಾಗದೆ ನಿಧಾನವಾಗಿ ಆಗುತ್ತದೆ. ಆದರೆ ಸ್ನೇಹಿತರೆ, ಈ ಮನೆ ಮದ್ದಿನ ಜೊತೆಗೆ ಇನ್ನೂ ಕೆಲವು ಸಣ್ಣ ಅಭ್ಯಾಸಗಳನ್ನು ಮಾಡಿದರೆ ಪರಿಣಾಮ ಇನ್ನಷ್ಟು ಚೆನ್ನಾಗಿರುತ್ತದೆ. ಊಟದ ನಂತರ 10 ರಿಂದ 15 ನಿಮಿಷ ನಿಧಾನವಾಗಿ ನಡೆದಾಡಿ. ದಿನಪೂರ್ತಿ ಹೆಚ್ಚು ನೀರು ಕುಡಿಯಿರಿ. ಹೆಚ್ಚು ಸಿಹಿ ಮತ್ತು ಮೈದಾ ಪದಾರ್ಥಗಳನ್ನು ಕಡಿಮೆ ಮಾಡಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ನೀವು 15 ರಿಂದ 20 ದಿನ ನಿಯಮಿತವಾಗಿ ಮಾಡಿದರೆ ನಿಮ್ಮ ಶುಗರ್ ಲೆವೆಲ್ನಲ್ಲಿ ನಿಧಾನವಾಗಿ ಒಳ್ಳೆಯ ಬದಲಾವಣೆ ಕಾಣಲು ಪ್ರಾರಂಭವಾಗುತ್ತದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ದೊಡ್ಡ ಕೆಲಸವಲ್ಲ. ಪ್ರತಿದಿನ ಮಾಡುವ ಈ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳೇ ನಮ್ಮನ್ನು ಆರೋಗ್ಯವಾಗಿರಿಸುತ್ತವೆ. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತದೆ. ಬೆಳಗ್ಗೆ ಶುಗರ್ ಸರಿಯಾಗಿರುತ್ತದೆ, ಆದರೆ ಊಟದ ನಂತರ ಶುಗರ್ ತುಂಬಾ ಹೆಚ್ಚಾಗುತ್ತದೆ. ಯಾಕೆ? ಕಾರಣ ಏನೆಂದರೆ ನಾವು ತಿನ್ನುವ ಅನ್ನ, ಚಪಾತಿ, ಸಿಹಿ ಪದಾರ್ಥಗಳು ಗ್ಲುಕೋಸ್ ಆಗಿ ರಕ್ತದಲ್ಲಿ ಸೇರುತ್ತವೆ. ಈ ಸಮಯದಲ್ಲಿ ಶುಗರ್ ಸ್ಪೈಕ್ ಆಗುತ್ತದೆ. ಈ ಸ್ಪೈಕ್ ಅನ್ನು ಕಡಿಮೆ ಮಾಡುವುದು ತುಂಬಾನೇ ಮುಖ್ಯ. ಇಲ್ಲದಿದ್ದರೆ ಹೃದಯ, ಕಿಡ್ನಿ, ಕಣ್ಣುಗಳಿಗೆ ಹಾನಿಯಾಗಬಹುದು. ವಿಶೇಷವಾಗಿ ಊಟದ ನಂತರ ಪದೇ ಪದೇ ಶುಗರ್ ಹೆಚ್ಚಾಗುತ್ತಿದ್ದರೆ ಅದನ್ನು ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಎಂದು ಕರೆಯುತ್ತಾರೆ. ಇದು ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ನಿಧಾನವಾಗಿ ನರಗಳಿಗೆ ಹಾನಿ, ದಣಿವು, ಕಣ್ಣಿನ ಸಮಸ್ಯೆ, ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಊಟದ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡುವುದು, ಅನ್ನವನ್ನು ಸ್ವಲ್ಪ ಕಡಿಮೆ ಮಾಡಿ ತರಕಾರಿ ಮತ್ತು ಪ್ರೋಟೀನ್ ಹೆಚ್ಚು ತಿನ್ನುವುದು, ಊಟದ ನಂತರ ಸ್ವಲ್ಪ ನಡೆದಾಡುವುದು ಮತ್ತು ಮಜ್ಜಿಗೆ ಅಂತಹ ಜೀರ್ಣಕ್ರಿಯೆ ಸುಧಾರಿಸುವ ಪಾನೀಯಗಳನ್ನು ಸೇವಿಸುವುದು ತುಂಬಾ ಉಪಯುಕ್ತ. ಈ ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ದೊಡ್ಡ ಶುಗರ್ ಸ್ಪೈಕ್ ಅನ್ನು ನಿಯಂತ್ರಿಸಬಹುದು ಮತ್ತು ಡಯಾಬಿಟಿಸ್ನಿಂದ ಉಂಟಾಗುವ ಅಪಾಯಗಳನ್ನು ಕಡಿಮೆ ಮಾಡಬಹುದು. ಸ್ನೇಹಿತರೆ, ಮಜ್ಜಿಗೆ ಒಂದು ಪ್ರಾಕೃತಿಕ ಪ್ರೋಬಯೋಟಿಕ್ ಪಾನೀಯ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಜೀರ್ಣಕ್ರಿಯೆ ನಿಧಾನವಾದರೆ ಗ್ಲುಕೋಸ್ ಕೂಡ ನಿಧಾನವಾಗಿ ರಕ್ತದಲ್ಲಿ ಸೇರುತ್ತದೆ. ಇದರಿಂದ ಶುಗರ್ ತಕ್ಷಣ ಏರದೆ ನಿಧಾನವಾಗಿ ಏರುತ್ತದೆ. ಅದಕ್ಕಾಗಿಯೇ ಊಟದ ನಂತರ ಮಜ್ಜಿಗೆ ಕುಡಿಯುವುದು ಬಹಳ ಉತ್ತಮ. ಸ್ನೇಹಿತರೆ, ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬೇಕಾದ ಮೊದಲ ಪದಾರ್ಥ ಏನೆಂದರೆ ಮೆಂತ್ಯ ಪುಡಿ. ಮೆಂತೆಯಲ್ಲಿ ಹೆಚ್ಚು ಫೈಬರ್ ಮತ್ತು ನೈಸರ್ಗಿಕವಾಗಿ ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುವ ಗುಣಗಳು ಇರುತ್ತವೆ. ಇದು ನಾವು ತಿನ್ನುವ ಕಾರ್ಬೋಹೈಡ್ರೇಟ್ಗಳನ್ನು ನಿಧಾನವಾಗಿ ಜೀರ್ಣ ಆಗುವಂತೆ ಮಾಡುತ್ತದೆ. ಅದರಿಂದ ಗ್ಲುಕೋಸ್ ರಕ್ತದಲ್ಲಿ ತಕ್ಷಣ ಸೇರುವುದಿಲ್ಲ ಮತ್ತು ಶುಗರ್ ಸ್ಪೈಕ್ ಕಡಿಮೆಯಾಗುತ್ತದೆ. ಅರ್ಧ ಚಮಚ ಮೆಂತ್ಯ ಪುಡಿಯನ್ನು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ನಂತರ ಕುಡಿಯಿರಿ. ನಿಯಮಿತವಾಗಿ ಕುಡಿಯುತ್ತಿದ್ದರೆ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಮೆಂತ್ಯ ದೇಹದ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸಲು, ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಹಲವಾರು ಅಧ್ಯಯನಗಳು ಹೇಳುತ್ತವೆ. ಜೊತೆಗೆ ಇದು ಜೀರ್ಣಕ್ರಿಯೆಗೂ ತುಂಬಾನೇ ಒಳ್ಳೆಯದು. ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. ಆದರೆ ಒಂದು ಮುಖ್ಯ ವಿಷಯ,
ಮೆಂತ್ಯ ಹೆಚ್ಚು ಹಾಕಬಾರದು, ಅರ್ಧ ಚಮಚ ಸಾಕು. ಹೆಚ್ಚು ಹಾಕಿದರೆ ಶುಗರ್ ತುಂಬಾನೇ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ನೀವು ಈಗಾಗಲೇ ಡಯಾಬಿಟಿಸ್ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ, ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಬಳಸಿದರೆ ಇದು ತುಂಬಾ ಉಪಯುಕ್ತವಾದ ಸರಳ ಮನೆಮದ್ದು. 2. ಕರಿಬೇವಿನ ಪುಡಿ. ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್, ಫೈಬರ್, ಐರನ್ ಮತ್ತು ಹಲವು ಪೋಷಕಾಂಶಗಳು ಇರುವುದರಿಂದ ಇದು ಡಯಾಬಿಟಿಸ್ ಇರುವವರಿಗೆ ತುಂಬಾ ಉಪಯುಕ್ತವಾದ ಎಲೆ ಎಂದು ಹೇಳಲಾಗುತ್ತದೆ. ಕರಿಬೇವು ಪ್ಯಾಂಕ್ರಿಯಾಸ್ ಕಾರ್ಯವನ್ನು ಬೆಂಬಲಿಸಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡುವಂತೆ ಸಹಾಯ ಮಾಡುತ್ತದೆ ಎಂಬುವುದು ಹಲವು ಜನರ ಅನುಭವ. ಜೊತೆಗೆ ಇದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ದೇಹದಲ್ಲಿ ಕೊಬ್ಬು ಜಾಸ್ತಿ ಸೇರುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ನೀವು ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ. ನಂತರ ಅರ್ಧ ಚಮಚ ಕರಿಬೇವಿನ ಪುಡಿಯನ್ನು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ನಂತರ ಕುಡಿಯಬಹುದು. ವಾರದಲ್ಲಿ ಕನಿಷ್ಠ 4 ರಿಂದ 5 ದಿನ ಇದನ್ನು ಕುಡಿಯುತ್ತಿದ್ದರೆ ನಿಧಾನವಾಗಿ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿ ಇರಲು ಸಹಾಯವಾಗುತ್ತದೆ. ಇದು ತುಂಬಾನೇ ಸರಳ, ಸೈಡ್ ಎಫೆಕ್ಟ್ ಇಲ್ಲದ ಮನೆಮದ್ದು. ಆದರೆ ನೀವು ಈಗಾಗಲೇ ಶುಗರ್ ಮೆಡಿಸಿನ್ ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ಶುಗರ್ ಲೆವೆಲ್ ಅನ್ನು ಕೆಲ ಕಾಲ ಪರೀಕ್ಷಿಸುತ್ತಾ ಬಳಸುವುದು ಉತ್ತಮ. ಸ್ನೇಹಿತರೆ, ನೀವು ಕರಿಬೇವಿನ ಎಲೆಗಳನ್ನು ಇನ್ನೊಂದು ರೀತಿಯಲ್ಲಿ ಬಳಸಬಹುದು. 1 ಲೋಟ ಮಜ್ಜಿಗೆಯಲ್ಲಿ 10 ರಿಂದ 15 ಕರಿಬೇವಿನ ಎಲೆಗಳನ್ನು ಸೇರಿಸಿ ಮುಚ್ಚಿಡಿ. ಸುಮಾರು 1 ಗಂಟೆಗಳ ಕಾಲ ಬಿಡಿ. ನಂತರ ಈ ಮಜ್ಜಿಗೆಯನ್ನು ಕುಡಿಯಿರಿ. ಕರಿಬೇವಿನ ಎಲೆಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಕರಿಬೇವು ಕಿಡ್ನಿ ಸ್ಟೋನ್ ನಿವಾರಣೆಗೂ ಉತ್ತಮ ಮನೆಮದ್ದಾಗಿದೆ. 3. ಜೀರಿಗೆ ಪುಡಿ. ಜೀರಿಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಅತ್ಯುತ್ತಮ ಮಸಾಲೆಗಳಲ್ಲಿ ಒಂದು. ಇದು ಹೊಟ್ಟೆಯಲ್ಲಿ ಅಜೀರ್ಣ, ಗ್ಯಾಸ್ಟ್ರಿಕ್, ಉಬ್ಬರದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಜೀರಿಗೆ ಪುಡಿ ಮೆಟಾಬಾಲಿಸಮ್ ಅನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದರಿಂದ ಊಟದ ನಂತರ ಹೊಟ್ಟೆ ತುಂಬಾ ಭಾರ ಆಗುವುದಿಲ್ಲ. 1 ಚಿಟಿಕೆ ಹುರಿದ ಜೀರಿಗೆ ಪುಡಿಯನ್ನು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕಿ ಊಟದ ನಂತರ ಕುಡಿಯುವುದರಿಂದ ಆಹಾರ ನಿಧಾನವಾಗಿ ಜೀರ್ಣವಾಗುತ್ತದೆ ಮತ್ತು ಗ್ಲೂಕೋಸ್ ನಿಧಾನವಾಗಿ ರಕ್ತದಲ್ಲಿ ಸೇರಲು ಸಹಾಯ ಮಾಡುತ್ತದೆ. ಇದರಿಂದ ಶುಗರ್ ಹಠಾತ್ ಏರಿಕೆ ಆಗುವುದನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಜೀರಿಗೆ ನೀರನ್ನು ಕುಡಿಯುವುದು ಅಥವಾ ಮಜ್ಜಿಗೆಯಲ್ಲಿ ಹಾಕಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಇನ್ನೂ ಉತ್ತಮವಾಗುತ್ತದೆ. ಇದು ಪ್ರತಿದಿನ ಬಳಸಬಹುದಾದ ಸರಳ ಮತ್ತು ಸುರಕ್ಷಿತ ವಿಧಾನವಾಗಿದೆ. 4. ದಾಲ್ಚಿನ್ನಿ ಪುಡಿ. ದಾಲ್ಚಿನ್ನಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯ ಮಾಡುವ ಮಸಾಲೆಗಳಲ್ಲಿ ಒಂದು ಎಂದು ಹಲವಾರು ಅಧ್ಯಯನಗಳು ಸೂಚಿಸುತ್ತವೆ. ಇದು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಂದರೆ ದೇಹದಲ್ಲಿ ಇರುವ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲು ನೆರವಾಗುತ್ತದೆ. ಇದರ ಪರಿಣಾಮವಾಗಿ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟ ನಿಧಾನವಾಗಿ ಕಡಿಮೆ ಆಗಲು ಸಹಾಯವಾಗಬಹುದು. 1 ಚಿಟಿಕೆ ದಾಲ್ಚಿನ್ನಿ ಪುಡಿಯನ್ನು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ನಂತರ ಕುಡಿಯುವುದರಿಂದ ಪೋಸ್ಟ್ ಪ್ರಾಂಡಿಯಲ್ ಶುಗರ್ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಜೊತೆಗೆ ದಾಲ್ಚಿನ್ನಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸಿಹಿ ತಿನ್ನುವ ಆಸೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಆದರೆ ದಾಲ್ಚಿನ್ನಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಬಾರದು. 1 ಚಿಟಿಕೆ ಸಾಕು. ವಾರದಲ್ಲಿ 4 ರಿಂದ 5 ದಿನ ಬಳಸಿದರೆ ಸಾಕು. ಪ್ರತಿದಿನ ಹೆಚ್ಚು ಬಳಸುವುದು ಬೇಡ. ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಇದು ಮಜ್ಜಿಗೆಯ ಜೊತೆಗೆ ಸೇರಿ ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುವ ಒಳ್ಳೆಯ ನೈಸರ್ಗಿಕ ವಿಧಾನವಾಗಿದೆ. ಸ್ನೇಹಿತರೆ, 1 ಗ್ಲಾಸ್ ಮಜ್ಜಿಗೆಯಲ್ಲಿ ಈ 4ರಲ್ಲಿ ಯಾವುದಾದರೂ ಒಂದು ಪದಾರ್ಥ ಮಾತ್ರ ಹಾಕಿ ಕುಡಿಯಿರಿ. ಎಲ್ಲವನ್ನು ಒಟ್ಟಿಗೆ ಹಾಕಬೇಡಿ, ಏಕೆಂದರೆ ಒಂದೇ ಸಮಯದಲ್ಲಿ ಹೆಚ್ಚು ಪದಾರ್ಥಗಳನ್ನು ಹಾಕಿದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗಬಹುದು ಮತ್ತು ಕೆಲವರಿಗೆ ಅಸಹನೀಯವಾಗಬಹುದು.
ಆದ್ದರಿಂದ ಪ್ರತಿದಿನ 4ರಲ್ಲಿ 1 ಪದಾರ್ಥ ಮಾತ್ರ ಆಯ್ಕೆ ಮಾಡಿ ಬಳಸುವುದು ಉತ್ತಮ. ಊಟ ಮಾಡಿದ 10ರಿಂದ 15 ನಿಮಿಷಗಳ ನಂತರ ಮಜ್ಜಿಗೆಯನ್ನು ಕುಡಿಯಿರಿ. ಇದರಿಂದ ನೀವು ತಿಂದ ಆಹಾರ ನಿಧಾನವಾಗಿ ಜೀರ್ಣವಾಗಲು ಸಹಾಯವಾಗುತ್ತದೆ ಮತ್ತು ರಕ್ತದಲ್ಲಿನ ಶುಗರ್ ಹಠಾತ್ ಏರಿಕೆ ಆಗುವುದನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ 1 ಬಾರಿ ಕುಡಿಯುವುದೇ ಸಾಕು. ಹೆಚ್ಚು ಬಾರಿ ಕುಡಿಯುವ ಅಗತ್ಯವಿಲ್ಲ. ಇದರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ ಅನ್ನು ವಾರಕ್ಕೆ 1 ಅಥವಾ 2 ಬಾರಿ ಪರೀಕ್ಷಿಸುತ್ತಾ ಇರಿ. ಹೀಗೆ ಮಾಡಿದರೆ ಈ ವಿಧಾನ ನಿಮ್ಮ ದೇಹಕ್ಕೆ ಸೂಟ್ ಆಗುತ್ತಿದೆಯೇ ಇಲ್ಲವೇ ಎಂದು ನಿಮಗೆ ಗೊತ್ತಾಗುತ್ತದೆ. ನಿಯಮಿತವಾಗಿ 15ರಿಂದ 20 ದಿನ ಮಾಡಿದರೆ ನಿಧಾನವಾಗಿ ಉತ್ತಮ ಫಲಿತಾಂಶ ಕಾಣಬಹುದು. ಸ್ನೇಹಿತರೆ, ಇದನ್ನು ನೀವು ಕನಿಷ್ಠ 15ರಿಂದ 30 ದಿನಗಳ ಕಾಲ ನಿಯಮಿತವಾಗಿ ಮಾಡಿ. 1 ದಿನ ಮಾಡಿ 1 ದಿನ ಬಿಡುವುದು. ಹೀಗೆ ಮಾಡಿದರೆ ಸರಿಯಾದ ಫಲಿತಾಂಶ ಕಾಣುವುದಿಲ್ಲ. ದೇಹದಲ್ಲಿ ಯಾವುದೇ ನೈಸರ್ಗಿಕ ವಿಧಾನ ಕೆಲಸ ಮಾಡಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಆದ್ದರಿಂದ ತಾಳ್ಮೆಯಿಂದ ನಿಯಮಿತವಾಗಿ ಮಾಡುವುದು ತುಂಬಾ ಮುಖ್ಯ. ಇದರ ಜೊತೆಗೆ ಪ್ರತಿದಿನ ಕನಿಷ್ಠ 15ರಿಂದ 20 ನಿಮಿಷ ನಡೆಯುವ ಅಭ್ಯಾಸ ಮಾಡಿಕೊಳ್ಳಿ. ವಿಶೇಷವಾಗಿ ಊಟದ ನಂತರ ನಿಧಾನವಾಗಿ ನಡೆದಾಡುವುದು ತುಂಬಾ ಉಪಯುಕ್ತ. ಹೆಚ್ಚು ಸಿಹಿ ಪದಾರ್ಥಗಳು, ತಂಪು ಪಾನೀಯಗಳು, ಮೈದಾ ಪದಾರ್ಥಗಳು ಇವುಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ರಾತ್ರಿ ಸಮಯದಲ್ಲಿ ಹೆಚ್ಚು ಅನ್ನ ತಿನ್ನುವ ಅಭ್ಯಾಸ ಇದ್ದರೆ ಅದನ್ನು ಕಡಿಮೆ ಮಾಡಿ. ಅದರ ಬದಲು ತರಕಾರಿ, ಸ್ವಲ್ಪ ಪ್ರೋಟೀನ್ ಇರುವ ಆಹಾರವನ್ನು ತಿನ್ನುವುದು ಬಹಳ ಉತ್ತಮ. ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ನೀವು ಒಂದೇ ಸಮಯದಲ್ಲಿ ಪ್ರಾರಂಭಿಸಿದರೆ 15ರಿಂದ 30 ದಿನಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ನಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಬಹುದು. ದೇಹ ಹಗೂರವಾಗುತ್ತದೆ, ದಣಿವು ಕಡಿಮೆಯಾಗುತ್ತದೆ, ಹೆಚ್ಚು ನಿದ್ರೆ ಕೂಡ ಬರುವುದಿಲ್ಲ ಮತ್ತು ಮುಖ್ಯವಾಗಿ ಶುಗರ್ ನಿಯಂತ್ರಣದಲ್ಲಿ ಇಡುವುದು ಸುಲಭವಾಗುತ್ತದೆ. ಆದರೆ ಒಂದು ಮುಖ್ಯ ವಿಷಯ, ನೀವು ಈಗಾಗಲೇ ವೈದ್ಯರು ಕೊಟ್ಟಿರುವ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ನಿಲ್ಲಿಸಬೇಡಿ. ಈ ಮನೆ ಮದ್ದುಗಳು ಔಷಧಿಗೆ ಬದಲಾಗಿ ಅಲ್ಲ. ಸಹಾಯಕ ವಿಧಾನವಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಪ್ರತಿದಿನ ಮಾಡುವ ಸರಳ ಅಭ್ಯಾಸಗಳಿಂದ ದೊಡ್ಡ ರೋಗಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಸ್ನೇಹಿತರೆ, ಒಂದು ಮುಖ್ಯ ವಿಷಯ, ನೀವು ಈಗಾಗಲೇ ಡಯಾಬಿಟಿಸ್ ಮೆಡಿಸಿನ್ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳುತ್ತಿದ್ದರೆ ಈ ಮನೆ ಮದ್ದುಗಳನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಏಕೆಂದರೆ ಈ ಮಜ್ಜಿಗೆ ಉಪಾಯ ಮತ್ತು ನೀವು ತೆಗೆದುಕೊಳ್ಳುತ್ತಿರುವ ಔಷಧಿ ಒಟ್ಟಿಗೆ ಕೆಲಸ ಮಾಡಿದಾಗ ಶುಗರ್ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಕೆಲವರಿಗೆ ತಲೆ ಸುತ್ತುವುದು, ಬೆವರು, ಕೈ ಕಂಪಿಸುವುದು, ಅತಿಯಾದ ಹಸಿವು ಇವು ಲೋ ಶುಗರ್ನ ಲಕ್ಷಣಗಳಾಗಿರಬಹುದು. ಆದ್ದರಿಂದ ಜಾಗ್ರತೆ ಅತ್ಯಂತ ಅಗತ್ಯ. ಮನೆಮದ್ದು ಸಹಾಯ ಮಾಡುತ್ತದೆ, ಆದರೆ ವೈದ್ಯರು ಕೊಟ್ಟಿರುವ ಔಷಧಿಯನ್ನು ಸ್ವಯಂ ಇಚ್ಛೆಯಿಂದ ನಿಲ್ಲಿಸುವುದು ತುಂಬಾ ಅಪಾಯಕಾರಿ. ಯಾವಾಗಲೂ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಡೋಸ್ ಕಡಿಮೆ ಅಥವಾ ಬದಲಾವಣೆ ಮಾಡಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.